ಒಂದು ವೇಳೆ ಯಾರಾದರೂ ಸರಿಯಾದ ಸಮಯಕ್ಕೆ ಅವಳಿಗೆ ಚಿಕಿತ್ಸೆ ಏನಾದರೂ ಕೊಟ್ಟುಬಿಟ್ರೆ? ಸಾಧ್ಯನೇ ಇಲ್ಲ. ಅವಳ ದೇಹದೊಳಗೆ ಕಾರ್ಕೋಟಕ ವಿಷ ಸೇರಿದ ಮೇಲೆ ಯಾವ ಚಿಕಿತ್ಸೆಗಳು, ಮಾಯಾ ಮಂತ್ರ ವಿದ್ಯೆಗಳು ಫಲಿಸೋದಿಲ್ಲ. ಸರ್ ಆಗ್ತಿದೆಯಲ್ಲ, ಸೋಗ್ತೀನ, ಏನಾಗ್ತಿದೆ? ನಿನ್ನ ನಂಬಿದವರಿಗೆ ಮರಣವಿಲ್ಲ ಎಂದು ನಂಬಿದ ಶರಣೆಗೆ ಸಾವನ್ನು ದಯಪಾಲಿಸಿದೆಯ ತಂದೆ. ಇಷ್ಟೊತ್ತಿಗೆ ನಾವು ಮಾಡಿದ ಆ ವಿಷ ಪ್ರಯೋಗ ಸಕ್ಸಸ್ ಆಗಿರುತ್ತೆ ಅಲ್ವಾ? ಆ ಒಂದು ತೊಟ್ಟು ವಿಷಕ್ಕೆ ಇಡೀ ಲೋಕನ ಸ್ಮಶಾನ ಮಾಡೋ ಶಕ್ತಿ ಇದೆ ಅಂದಮೇಲೆ ಯಕಶ್ಚಿತ್ ಒಂದು ನಾಗಿಣಿಯನ್ನ ಸುಮ್ಮನೆ ಬಿಡುತ್ತಾ? ಆದರೆ ಅವಳು ಸಾಮಾನ್ಯದ ಹೆಣ್ಣಲ್ಲ, ನಾಗಸ್ತ್ರೀ. ಅವಳಿಗೆ ಅಪಾರವಾದ ಶಕ್ತಿ ಇರುತ್ತೆ. ಒಂದು ವೇಳೆ ಆ ಶಕ್ತಿ ಈ ವಿಷವನ್ನೇ ಮೀರಿಸಿದರೆ? ಸಾಧ್ಯನೇ ಇಲ್ಲ. ಸಕಲ ಅಸುರ ಗಣಗಳನ್ನ ನಾಶ ಮಾಡೋ ಆ ವಿಷ ಇನ್ನು ಇವಳನ್ನ ಸುಮ್ಮನೆ ಬಿಡುತ್ತಾ? ಅತಿ ಭೀಕರವಾಗಿ ಸಾಯ್ತಾಳೆ ಅವಳು. ಸ್ವಲ್ಪ ಹೊತ್ತು ಯಾವುದೇ ಕಾರಣಕ್ಕೂ ಯಾರು ಅವಳ ಹತ್ರ ಹೋಗದೇ ಇರೋ ಹಾಗೆ ನೋಡ್ಕೋಬೇಕು. ಬರೀ 10 ನಿಮಿಷ ಅಷ್ಟೇ. ಅಷ್ಟರಲ್ಲಿ ಅವಳ ದೇಹದ ಜೀವಕೋಶಗಳು ವಿಷದ ಪ್ರಭಾವಕ್ಕೆ ನಾಶ ಆಗೋಗಿರುತ್ತೆ. ಆತ್ಮ ಬದುಕಿರತ್ತೆ. ದೇಹ ನಾಶ ಆದ್ಮೇಲೆ ಆತ್ಮ ಸೋತು ಹೋಗತ್ತೆ. ಒಂದು ವೇಳೆ ಯಾರಾದರೂ ಸರಿಯಾದ ಸಮಯಕ್ಕೆ ಅವಳಿಗೆ ಚಿಕಿತ್ಸೆ ಏನಾದರೂ ಕೊಟ್ಟುಬಿಟ್ರೆ? ಸಾಧ್ಯನೇ ಇಲ್ಲ. ಅವಳ ದೇಹದೊಳಗೆ ಕಾರ್ಕೋಟಕ ವಿಷ ಸೇರಿದ ಮೇಲೆ ಯಾವ ಚಿಕಿತ್ಸೆಗಳು, ಮಾಯಾ ಮಂತ್ರ ವಿದ್ಯೆಗಳು ಫಲಿಸೋದಿಲ್ಲ. ಒಟ್ನಲ್ಲಿ ಅವಳು ಸತ್ತ ಹಾಗೆ. ನಮ್ಗೆ ನಾಗಮಣಿ ಸಿಗುತ್ತೆ, ಕೃಷ್ಣೆಗೆ ನಿನ್ನ ಮಗ ಗಂಡ ಆಗ್ತಾನೆ. ಒಟ್ಟಾರೆ ಆಗಿ ಹೇಳೋದಾದ್ರೆ ಒಂದೇ ಒಂದು ಪ್ರಯೋಗದಿಂದ ನಮಗೆ ಫಲಪ್ರಾಪ್ತಿ ಆಗ್ತಿದೆ. ಲೇ ಅಳಿಮಯ್ಯ, ಬಾರೋ ಇಲ್ಲಿ ಬಾರ. ಅಲ್ಲಯ್ಯ, ಬದುಕೇ ಇಲ್ಲ ಅನ್ಕೊಂಡಿದ್ದು ನೀನು ಹೆಂಡತಿನ ಕರ್ಕೊಂಬಂದು ಅಚ್ಚುಕಟ್ಟಾಗಿ ನೀನು ಸಂಸಾರ ಮಾಡ್ಕೊಂಡಿದೀಯ. ನನ್ನ ಕರ್ಮಕ್ಕೆ ತವ್ರ ಮನೆಗೆ ಒಂದು ನನ್ನ ಹೆಂಡತಿ ಇನ್ನೂ ಬರ್ಲಿಲ್ವಲ್ಲಯ್ಯ. ಪ್ರೀತಿ ಗಟ್ಟಿ ಇದ್ರೆ ಅವ್ರನ್ನ ಯಾರು ದೂರ ಮಾಡೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ನನ್ನ ಮಗ ಸೊಸೆನೆ ಸಾಕ್ಷಿ. ಪ್ರೀತಿ ಇಲ್ಲ ಅಂದ್ರೆ ಅವ್ರ ಬದುಕು ಹೇಗ್ ದಿಕ್ ತಪ್ಪತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಅಲ್ಲಿ ಅವಳು ಇಷ್ಟೊತ್ತಿಗಾಗ್ಲೇ ಸತ್ತು ಬಿದ್ದಿರ್ತಾಳೆ. ಇಲ್ಲಿ ಇವರೆಲ್ಲ ಅವರಿಬ್ಬರ ಅಮರ ಪ್ರೇಮ ಕತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಮ್ಮ, ಶಿವಾನಿ ಅವ್ಳು ಊಟನೂ ಮಾಡಿಲ್ಲ ಕಣೋ. ಒಂದು ಗ್ಲಾಸ್ ಹಾಲಾದ್ರೂ ತಗೊಂಡೋಗಿ ಕೊಡೋ. ಹಾಂ ಸರಿಮಾ ಅಂತ ಹೇಳಿ ಸುಮ್ಮನೆ ಕೂತೆ ಇದೆಯಲ್ಲ. ಮಧುಮತಿ, ಕೇಸರಿ ಬೆರೆಸಿ ಒಂದೊಟ್ಟ ಹಾಲು ತಗೊಂಡ್ ಬಾ. ನೋಡ್ ತ್ರಿಶೂಲ್, ಕೇಸರಿ ಬೆರೆಸಿರೋ ಹಾಲು ಕುಡಿದ್ರೆ ಮಗು ಬಣ್ಣ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಕಣೋ. ಗರ್ಭಿಣಿಗೂ ಒಳ್ಳೇದು. ಸರಿ ಬಿಡಮ್ಮ ಅಂತ ಅಲ್ಲೇ ಕೂತಿದ್ಯಲ್ಲ, ಬಾ ತಗೋ. ಬಾರೋ ತಗೋ. ಕೊಡೋಳಿಗೆ. ಲೇ ಬಂಕು, ಕೇಸರಿ ಬೆರೆಸಿದ ಹಾಲು ಅವ್ರಿಗೆ, ಕೇಸರಿ ಬೆರೆಸಿದ ಬಾಳ ನಮಗೆ. ತ್ರಿಶೂಲ್, ಏನಿದೆಲ್ಲ ಹಾಲು ತಗೊಂಡು ಹೋಗ್ತಿದ್ಯಾ? ಶಿವಾನಿ ಹೊಟ್ಟೆ ಹಸ್ಕೊಂಡು ಹಾಗೆ ಮಲಗಿಬಿಟ್ಟಿದ್ದಾಳೆ. ಏನೂ ತಿಂದಿಲ್ಲ ಅವಳು. ಅಟ್ಲೀಸ್ಟ್ ಹಾಲಾದರೂ ಕುಡಿಲಿ ಅಂತ. ಅವಳು ಆಲ್ರೆಡಿ ಜ್ಯೂಸನ್ನು ಮಾಡ್ಕೊಂಡು ಕುಡ್ದಾಗಿತ್ತು. ಬಹುಶಃ ಇಷ್ಟೊತ್ತಿಗೆ ಮಲಗಿರಲೂಬಹುದು. ಪ್ರೆಗ್ನೆಂಟ್ ಇರೋ ಹೆಣ್ಮಗಳು ಮಲಗಿದಾಳೆ,
ಹೋಗಿ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಅನಿಸುತ್ತೆ. ಜ್ಯೂಸ್ ಕುಡಿದು ಮಲಗ್ಬಿಟ್ಲಾ? ಹಾಗಾದರೆ ಡಿಸ್ಟರ್ಬ್ ಮಾಡೋದು ಬೇಡ. ಅವಳು ಎದ್ದ ಮೇಲೆ ಹಸುವಿದ್ರೆ ಕುಡಿಬೋದು. ಹೋಗಿಟ್ಟು ಬರ್ತೀನಿ. ಮಹಾರುದ್ರ, ಅವಳು ಸಾವಿನ ಕದ ತಟ್ಟುವ ಸಮಯಕ್ಕೆ ನಾಗರಾಜ ಬಂದಿಗಾನಲ್ಲ. ನಿನ್ನ ಮುಂದೆ ಗೊತ್ತೇನು ಹೇಳು ಮಹೇಶ್ವರ, ಹೇಳು. ಅವರವರ ಕರ್ಮಕ್ಕನುಗುಣವಾಗಿ ಮತ್ತೆ ಹುಟ್ಟಿಸುವವನು ನೀನೇ. ಚಂದದಾಟವನ್ನು ಕಟ್ಟಿ ಅದೇ ಚಂದ್ರಲೋಕವೆಂದು ಬೆಲೆ ಹುಟ್ಟಿಸುವವನು ನೀನೇ. ಕೊನೆಗೆ ಚಟ್ಟವನ್ನ ಕಟ್ಟಿ ಅವರಿಗೆ ಸಾವಿನ ಊಟವನ್ನು ಬಡಿಸುವವನು ನೀನೇ. ಯಾರು ತಿಳಿವರು ನಿನ್ನ ಮರ್ಮವನ್ನ? ಸಮಸ್ತ ಲೋಕದೊಡೆಯ ಜಗದೀಶ್ವರ ಅವಳ ಸಾವನ್ನು ತಡೆದು ನಾಗಲೋಕದಳಿವನ್ನು ತಡೆಯಲಾರೆಯ ತಂದೆ. ಅರುಣಾಚಲೇಶ್ವರ, ಹುಟ್ಟು ಮುಟ್ಟಲ್ಲ, ಬದುಕು ಶಾಶ್ವತವಲ್ಲ. ಸಾವೊಂದೇ ನಿತ್ಯ ಸತ್ಯ, ಅದರ ಅರಿವು ನನಗಿದೆ ಭಯಂಕರ. ಬಂದ ಕೆಲಸ ಮುಗಿಯುವ ಮುನ್ನ ಸಾವು ಸಂಧಿಸಲಿ, ಆದರೆ ಬಂಧಿಸುವುದು ಬೇಡ. ನಾಗರಾಜನಿಗೆ ಸತ್ಯವನ್ನರಹು ತಂದೆ, ಸತ್ಯವನ್ನರಹು. ಯಾಕೆ ಯಾರು ಹಿಡಿದು ನಿಲ್ಲಿಸ್ದಂಗೆ ಆಗ್ತಾ ಇದೆ? ಒಂದೇ ಹೆಜ್ಜೆನು ಮುಂದಕ್ಕೆ ಹೋಗೋದು ಬೇಡ ಅಂತ ತಡೀತಾ ಇರೋದು ಯಾರು? ಯಾಕೆ ಹೀಗಾಗ್ತಾ ಇದೆ? ಅವತ್ತು ಶಿವಾನಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಿದ್ದಿದ್ದಾಗ ನಾನು ನೀರು ತರಕ್ಕೆ ಅಂತ ಹೋದಾಗ ಇದೇ ಅನುಭವ ಆಗಿತ್ತು. ಅವಳನ್ನು ಬಿಟ್ಟು ಹೋಗೋದು ಬೇಡ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಇವಾಗ್ಲೂ ಹಾಗೆ ಅನ್ನಿಸ್ತಾ ಇರೋದು ಯಾಕೆ? ಇಲ್ಲಿ ಶಿವಾನಿ ತರ ಇರೋ ಶೈಲುಗೆ ಏನಾದರೂ ಪಾಪ ನಿದ್ದೆ ಮಾಡ್ತಿದ್ದಾಳೆ. ಸುಸ್ತು, ಒದ್ದಾಟ. ಜೀವನದಲ್ಲಿ ಯಾರಿಗೂ ಈ ಥರ ವಿಚಿತ್ರ ಅನುಭವಗಳಾದರೂ ಆಮೇಲೆ ಅವರು ನಿದ್ದೆಯನ್ನು ಮಾತ್ರ ನೆಮ್ಮದಿ ಕಂಡುಕೊಳ್ತಾರೆ. ನಾನು ಯಾಕೆ ಅವಳ ನಿದ್ದೆಯನ್ನು ಹಾಳು ಮಾಡಲಿ? ಕಂಠಿ ಹಾರ ಅಂತ ಕೇಳಿದ್ದೀನಿ, ಆದ್ರೆ ಇದೇನಿದು? ಕರೆಂಟ್ ಹಾರ ತರ ಇದೆ. ಇದನ್ನ ಹೆಣ್ಮಕ್ಳು ಹಾಕೋತಾರೆ. ಬೇಡ, ನೀನೇ ಇದನ್ನ ಆಮೇಲೆ ತಗೊಂಡು ಹಾಕು. ನಾನು ಮುಟ್ಟೋದೇ ಇಲ್ಲ. ಮುಗೀತು, ಅವಳ ಕತೆ ಮುಗೀತು. ಜಡೆ ಎತ್ತಿ ನಮ್ಮನ್ನ ಕುಣ್ಸೋಕ್ ಬಂದಿರೋ ನಾಗಿಣಿ ಕತೆ ಮುಗ್ದು ಹೋಯ್ತು ದಿಗ್ವಿಜಯ. ನೀನು ಹೇಳ್ತಾ ಇರೋದನ್ನು ಕೇಳ್ತಾ ಇದ್ರೆ ಹಾಗೆ ಆಗ್ಬೇಕು ಅಂತ ಅನಿಸ್ತಾ ಇದೆ. ಆದಷ್ಟು ಬೇಗ ಅವಳು ಹೆಣನ ನೋಡ್ಬೇಕು ಅಂತ ಆಸೆ ನನಗೆ. ಯಾಕೆ ಯೋಚನೆ? ನಾವೇ ಮೇಲ್ ಹೋಗಿ ನೋಡೋಣ. ಅಲ್ಲಿ ಅವಳ ಹೆಣ ನಮಗೋಸ್ಕರ ಕಾಯ್ತಾ ಬಿದ್ದಿರತ್ತೆ. ಹೆಣ ನೋಡೋದು ಒಂದು ಸಂತೋಷನೇ ಅಲ್ವಾ? ಅದರಲ್ಲೂ ಬಿದ್ದಿರೋದು ವೈರಿ ಹೆಣ ಅಂತ ಗೊತ್ತಾದ ಮೇಲೆ ಆಗ ಸಂತೋಷನ ಮೀರಿದ ಸಂತೋಷ ಜೀವನದಲ್ಲೇ ಇರೋದಿಲ್ಲ. ಅವಳು ಹೆಣ ನೋಡೋ ಕಾತ್ರ ಹೇಗಿದೆ ಗೊತ್ತಾ ನನಗೆ? ನಿನಗಷ್ಟೇ ಅಲ್ಲ ದಿಗ್ವಿಜಯ, ನನಗೂ ಅಷ್ಟೇ.
ಯಾಕೆ ಅಂದ್ರೆ ಅವಳು ಹೊಟ್ಟೆಯಲ್ಲಿ ನಾಗಮಣಿ ಇದೆ. ಈಗ ಬಿದ್ದು ರಕ್ತ ಕಾರಿ ಒದ್ದಾಡಿ ಸತ್ತಿರ್ತಾಳೆ. ಅವಳ ಹೊಟ್ಟೆಲಿರೋ ನಾಗಮಣಿ ನಮ್ದಾಗತ್ತೆ. ನಾವ್ ಅಂದ್ಕೊಂಡಿರೋ ಬದುಕು, ನಾವ್ ಅಂದ್ಕೊಂಡಿರೋ ಕನಸು ಎಲ್ಲ ನಮ್ದಾಗತ್ತೆ. 3 ಜನ ಸೇರಿ ಅವಳ ಹೆಣನ ನೋಡೋಣ. ಬನ್ನಿ ಹೊರಡೋಣ. ಶಿವಾನಿ, ಬಾ, ಎಂತ ಅದ್ಭುತವಾದ ಜ್ಯೂಸ್ ಕೊಟ್ರಿ. ಏನ್ ಸಖತ್ತಾಗಿತ್ತು. ಅಲ್ಲ, ಇನ್ನೊಂದು ಗ್ಲಾಸ್ ಬೇಕು ಅಂತ ಕೇಳಿದ್ನಲ್ಲ, ಕೊಡ್ಲೇ ಇಲ್ಲ. ಅದು ಜ್ಯೂಸ್ ನಿನಗೆ. ಹಾ, ಅದೇ ಜ್ಯೂಸು. ಅಂತ ಜ್ಯೂಸು ನನ್ನ ಜೀವಮಾನದಲ್ಲೇ ಕುಡ್ದಿಲ್ಲ. ಮೈಯೆಲ್ಲ ನಡಗಿಸ್ಬಿಡ್ತು. ಒಂಥರ ಫೀಲ್ ಕೊಟ್ಬಿಡ್ತು. ಜ್ಯೂಸ್ ಕುಡಿದ್ರೆ ಹೆಂಗೆಲ್ಲ ಆಗುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಮೊದಲು ಕುಡಿದಾಗ ನನ್ಗೇನೋ ಒತ್ತಾಟ, ಸಂಕಟ ಆಗ್ತಿದೆ ಅಂತ ಅನಿಸ್ತು. ಆದ್ರೆ ಈಗ ನನ್ನ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗಿ 5 ವರ್ಷ ಏಜ್ ಕಮ್ಮಿ ಆಗೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ನನಗೋಸ್ಕರ ಒಂದೇ ಒಂದು ಲೋಟ ಜ್ಯೂಸ್ ಮಾಡ್ಕೊಡಿ. ಹಾ, ಶೂರ್. ಓಂ ಜ್ವಾಲಮಾಲಿನ್ಯೇ ನಮಃ, ರುಂಡಮಾಲಿನ್ಯೇ ನಮಃ, ರಕ್ತಾಭಿಷೇಕ ಪ್ರಿಯೇ ನಮಃ. ತಾಯಿ ಜ್ವಾಲಮಾಲಿನಿ, ಮಾರ್ಗನೇತ್ರವ ಕಳಿಸು. ಕಳೆದು ಹೋಗಿರುವ ದಿಗ್ವಿಜಯನನ್ನ ಹುಡುಕಲು ಸಹಾಯ ಮಾಡು. ಓಂ ಮಾರ್ಗನೇತ್ರಾಯ ನಮಃ, ಆವಾಹಯಾಮಿ. ಮಾರ್ಗನೇತ್ರ ಆವಾಹಯಾಮಿ. ತಾಯಿ ಜ್ವಾಲಮಾಲಿನಿ, ಮಾರ್ಗನೇತ್ರನನ್ನು ಕಳಿಸು. ಮಾರ್ಗನೇತ್ರ ಆವಾಹಯಾಮಿ. ಬಂದೆಯ ಮಾರ್ಗನೇತ್ರ, ಬಾ. ಹೋಗು ಮಾರ್ಗನೇತ್ರ, ಹೋಗು. ನಾಗಮಣಿನ ಅಪಹರಿಸಿದ ದಿಗ್ವಿಜಯ ಯಾವ ದಿಕ್ಕಿನಲ್ಲಿದ್ದರೋ ಕರೆದುಕೊಂಡು ಬಾ. ಹೋಗಿರುವನು ಮಾರ್ಗನೇತ್ರ, ಕಳೆದು ಹೋಗಿರುವ ದಿಗ್ವಿಜಯನನ್ನ ಯಾವ ದಿಕ್ಕಿನಲ್ಲಿದ್ದರೂ ಸೂರ್ಯಾಸ್ತದ ಒಳಗೆ ಕರೆದುಕೊಂಡು ಬರುತ್ತಾನೆ. ಆ ದಿಗ್ವಿಜಯ, ಬಾ. ನೀನು ಬಂದ ಮೇಲಷ್ಟೇ ನನ್ನ ಮೋಹಮಣಿಯ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾಗ ಪಾತಾಳನ ಆಕಾಶ ಜಾಗಕ್ಕಿಟ್ಟು ಆಕಾಶನ ಪಾತಾಳಕ್ಕೆ ತಳ್ಳಿ ಭೂಮಿ ಮೇಲೆ ನಿಂತ್ಕೊಂಡು ನವಗ್ರಹಗಳನ್ನ ಬುಗುರಿ ತರ ಆಡಿಸ್ತೀವಿ ಅಂತೇಳಿ ಒಳ್ಳೆ ಬಿಲ್ಡಪ್ ಕೊಡ್ತಾ ಇದ್ದೀವಿ.
ಕೈಲಿ ಯಾವ ಕೆಲಸನೂ ಆಗೋದಿಲ್ಲ, ನೀವು ಯಾವುದಕ್ಕೂ ಲಾಯಕ್ಕಿಲ್ಲದ ಇವತ್ತು ಗೊತ್ತಾಯ್ತು. ಮಾತು ಮಿತಿಯಲ್ಲಿರ್ಲಿ ದಿಗ್ವಿಜಯ. ಮತಿ ತಪ್ಪಿ ಮಾತಾಡಿದ್ರೆ ನಿನ್ನ ದೇಹ ಕೂಡ ನಿನ್ನವ್ರಿಗೆ ಸಿಗದೆ ಇರೋ ಹಾಗೆ ಮಾಡ್ತೀನಿ, ಹುಷಾರ್. ಈ ಒಂದು ವಿಷಯನ ಹೇಳಿ ಮತ್ತೆ ಹೆದರ್ಸಕ್ ಬರಬೇಡ. ಇದನ್ನು ಬಿಟ್ಟು ಬೇರೆ ಏನಾದ್ರು ಮಾಡೋಕ್ಕಾಗುತ್ತಾ ನಿಮ್ಮಿಂದ? ಅದನ್ನ ಹೇಳಿ. ದಿಗ್ವಿಜಯ, ಏನಾಗಿದೆ ಅಂತ ನಮ್ಮನ್ನೇ ಕೇಳ್ತೀಯಾ? ಯಕಶ್ಚಿತ್ ಮಾಂಸ ಮುದ್ದೆ ಆಗಿ ನೀನು ಬಿದ್ದಿದ್ದೆ, ಈಗ ನಮ್ಮ ಮುಂದೆ ನಿಂತು ಮಾತಾಡ್ತಿದ್ಯಾ ಅಂದ್ರೆ ಅದೇ ಸಾಕ್ಷಿ. ಅದೊಂದೇ ಇಲ್ಲಿ ತನಕ ನೀವು ಮಾಡಿರೋ ದೊಡ್ಡ ಗನಂದಾರಿ ಕೆಲಸ. ಅದಾದ್ಮೇಲೆ ಯಾವ್ದಾದ್ರು ಹೇಳ್ಕೊಳ್ಳೋದು ಒಂದು ಕೆಲಸ ಮಾಡಿರ ನೀವು? ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ ಎಲ್ಲ ಬರೀ ಸೋಲೆ. ಇನ್ನೂ ನಾನು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಾನು ಕೂಡ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಬರೀ ಸೋಲೆ ಎದುರಿಸ್ಬೇಕಾಗತ್ತೆ. ಇನ್ನು ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ, ಹೊರಡಿ. ದಿಗ್ವಿಜಯ, ಇದ್ರ ಪರಿಣಾಮನ ನೀನು ಎದುರಿಸಬೇಕಾಗುತ್ತೆ. ಈಗಾಗಲೇ ಸಾಕಷ್ಟು ಎದುರಿಸಿದಿರಿ, ತಾವಿನ್ನು ಹೋಗಬಹುದು. ನಮ್ಮ ತಲೆಗೆ ನಮ್ಮ ಕೈಯೇ ಹತ್ರ, ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ. ಇವಳನ್ನ ಮನೆಗೆ ಕರ್ಕೊಂಡು ಬಂದು ತಿಂಗಳುಗಳೇ ಕಳೀತು, ಆದರೆ ಒಂದು ಹೆಜ್ಜೆ ಮುಂದೆ ಇಡಕ್ಕೂ ಆಗ್ತಾ ಇಲ್ಲ. ಇವಳನ್ನು ನಾನು ನಾಟಕದ ದಿನ ನೋಡಿದಾಗ ಯಾವ ಸ್ಥಿತಿನಲ್ಲಿದ್ನೋ ಇವಾಗಲೂ ಅದೇ ಸ್ಥಿತಿನಲ್ಲಿದ್ದೀನಿ. ಶಿವಾನಿಯ ಸಾವು, ರೀನಾ ಸಾವು, ಅಪ್ಪನ ಫ್ರೆಂಡ್ಸು, ಈ ಯೋಚನೆಗಳು ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡಿಬಿಟ್ಟಿದೆ. ಇಬ್ಬರು ಸಾವಿನ ಹಿಂದೆ ಇರೋದು ಒಂದೇ ಜನರ ಒಂದೇ ಕಾರಣನ? ಅದು ಗೊತ್ತಾಗದೆ ಮುಂದೆ ಹೋಗೋದಕ್ಕೆ ತುಂಬ ಕಷ್ಟ. ಏನು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದೀಯಾ? ಆದ ವಿಷಯ ಏನು ನಿನಗೆಲ್ಲ ಹೇಳಬೇಕಾ? ಹಿಂಗ್ ಓವರ್ ಬಿಲ್ಡಪ್ ಕೊಡೋದನ್ನ ಬಿಟ್ಟು ಏನ್ ವಿಷಯ ಅಂತ ಹೇಳ್ತೀಯಾ? ಅದು ಇಲ್ಲಿ ಹೇಳೋ ವಿಷಯ ಅಲ್ಲ, ಆಚೆ ಹೋಗಿ ಹೇಳೋ ವಿಷಯ. ರೆಡಿಯಾಗು. ರೆಡಿಯಾಗಿ ಬರ್ಬೇಕಾ? ನೀನ್ ವಿಷಯ ಹೇಳೋದಕ್ಕೂ ನಾನ್ ರೆಡಿ ಆಗೋಕ್ಕೂ ಏನ್ ಸಂಬಂಧ ಗುರು? ಮಾತಾಡ್ಬೇಕು ಅನ್ಕೊಂಡಿರೋದು ಮುಖ್ಯವಾದ ವಿಷಯ, ಅದಿಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ, ಅದಕ್ಕೆ ಆಚೆ ಹೋಗೋಣ ಅಂತ ಇರೋದು. ರೆಡಿಯಾಗು. ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತ ಹೇಳ್ತಾ ಇದೀಯಾ, ಆದ್ರೆ ನಂಗೆ ಅದೇನು ವಿಶೇಷನೇ ಅನ್ಸ್ತಾ ಇಲ್ಲ. ಎಲ್ಲ ನನಗ್ ಗೊತ್ತಿದೆ ಅಂತ ಅನ್ಸುತ್ತೆ, ಆದ್ರೆ ಯಾವುದು ಗೊತ್ತಿಲ್ಲ. ಕನ್ಸಲ್ ಕಂಡಿದ್ದು ನಿಜ ಜೀವನದಲ್ಲಿ ನಡೆದಿದ್ಯೇನೋ ಅನ್ಸುತ್ತೆ, ಆದ್ರೆ ಎದ್ದಾಗ ಅದೆಲ್ಲ ಬರೀ ಕನ್ಸು ಅನ್ಸುತ್ತೆ. ನಂಗೊಂದು ಗೊತ್ತಾಗ್ತಾ ಇಲ್ಲ. ನಿಂಗೆ ಇದೆಲ್ಲದಕ್ಕೂ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ನಾನೆಲ್ಲ ವಿಷಯ ಹೇಳಬೇಕು. ಇವಾಗೆಲ್ಲ ಹೇಳ್ಬಿಡ್ತೀನಿ, ಅದಕ್ಕೆ ಬಾ ಅಂತ ಇರೋದು. ರೆಡಿಯಾಗ್ಬಿಟ್ಟು ಬಾ. ಸರಿ. ರೀ, ನಾವು ನಾಟಕ ಮಾಡ್ತಿದ್ದಾಗ ಸಾಕಪ್ಪ ಈ ಜೀವನ ಆರಾಮಾಗಿದ್ದು ಬಿಡ್ಬೇಕು ಅಂತ ಅನ್ಕೋತಾ ಇದ್ವಿ. ಈಗ ಆರಾಮಾಗಿದ್ದೀವಿ, ಆದ್ರೆ ನೆಮ್ಮದಿನೇ ಇಲ್ಲ. ಅದು ಹಾಗಲ್ಲ ಪಂಕು. ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಹಸಿರಾಗಿರುತ್ತೆ, ಆ ಕಡೆಯಿಂದ ನೋಡಿದ್ರೆ ಈ ಕಡೆ ಹಸಿರಾಗಿರುತ್ತೆ. ಇದು ಸರಿನಾ ಅದು ಸರಿನಾ ಅಂತ ಓಡಾಡೋದೇ ಜೀವನ ಕಣೆ. ಇದು ಸರಿನಾ? ಏನು? ಇಬ್ರು ಕೈ ಇಟ್ಕೊಂಡ್ ಬರ್ತಾವ್ರಲ್ಲ, ಇದು ಸರಿನಾ? ಶೈಲು, ನಾನು ಶೈಲು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ. ಏನ್ ವಿಷಯ? ಸುಮ್ಮನೆ ಬಾ ಶೈಲು. ಏನ್ ಗುರು, ಏನೋ ಮಾತಾಡ್ಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ಯಲ್ಲ, ದೇವ್ರ ಮೇಲೆ ಅಷ್ಟೊಂದು ನಂಬಿಕೆನಾ ನಿನ್ಗೆ? ನಾನೇನೋ ದೇವ್ರ ನಂಬ್ತೀನಿ, ಆದ್ರೆ ದೇವರಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಅದಕ್ಕೆ ಯಾವುದನ್ನು ಪೂರ್ತಿಯಾಗಿ ಕೊಡೋದೇ ಇಲ್ಲ. ಈ ಡವ್ ಎಲ್ಲ ಸಾಕು. ಅವಾಗ ಒಂಥರ ವೇದಾಂತಿ ತರ ಮಾತಾಡ್ತೀಯಲ್ಲ ನೀನು. ಅನುಭವ ಈ ಬದುಕನ್ನು ಕೊಟ್ಟ ಮೇಲೆ
ಮಾತಾಡದೇ ಇರೋದಕ್ಕಾಗತ್ತ ಶೈಲು? ವಾ ಕುಯ್ಬೇಡ ಗುರು, ಮೊದಲು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಅಂತ ಹೇಳು. ಕೆಲವು ವಿಚಾರಗಳನ್ನು ಮಾತಾಡೋದಕ್ಕೆ ದೇವಸ್ಥಾನನೇ ಸೂಕ್ತವಾದ ಜಾಗ. ಸರಿ ಆಯ್ತು, ಹೇಳು. ಓ, ಹೇಳಕ್ ಬಂದಿರೋ ವಿಚಾರ ದೇವ್ರ ಹತ್ರ ಫಸ್ಟ್ ಪರ್ಮಿಷನ್ ಕೇಳಿ ಆಮೇಲೆ ಹೇಳ್ಬೇಕು ಅಂತನಾ? ಸರಿ ಆಯ್ತು, ನಿನ್ನಿಷ್ಟ. ನೀನು ದೇವ್ರ ಹತ್ರ ಮಾತಾಡ್ತಾ ಇರು, ನಾನು ಹೋಗೊಂದು ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಿ. ಅಲ್ಲಪ್ಪ ದೇವ್ರೆ, ನಮ್ಮನ್ನು ಒಂದು ಸಣ್ಣ ದೇವ್ರ ಮಾಡಿ ಪಕ್ಕಕ್ಕೆ ಕೂರ್ಸ್ಬಿಡೋದಪ್ಪ. ಆಗ ನಾವು ಬಂದವ್ರಿಗೆಲ್ಲ ಆಶೀರ್ವಾದ ಮಾಡ್ಕೊಂಡು ಅವ್ರ ತರೋ ಪ್ರಸಾದ ತಿನ್ಕೊಂಡು ಖುಷಿಯಾಗಿದ್ಬಿಡ್ತಿದ್ವಿ. ಅಲ್ಲ, ನಾನು ನಿಮ್ಗೆ ಎಷ್ಟು ರೋಲ್ ಮಾಡಿಲ್ಲ? ಮಹಿಷಾಸುರ ಮರ್ದಿನಿ, ಸಿಗಂದೂರು ತಾಯಿ, ಬನಶಂಕರಿ ಇಷ್ಟೆಲ್ಲ ಮಾಡಿದ್ರು ನನ್ನ ಒಂದು ಪುಟ್ಟ ದೇವ್ರ ಮಾಡಿ ಸೈಡಿಗೆ ಕೂರ್ಸ್ಕೊಂಡ್ ಬಿಡತ್ತಾನೆ. ಇಷ್ಟು ಮಗು ತರ ದೇವರನ್ನ ಬೇಡ್ಕೋತಾ ಇದ್ದಾಳೆ ಇವಳು. ನಾನು ನನ್ನ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದೀನಿ. ಇವಳು ಗೊತ್ತಿಲ್ಲದೆ ಇವಳಿಗೆ ಅಪಾಯ ಆಗೋ ಥರ ಮಾಡ್ತಾ ಇದ್ದೀನಿ. ಬೇಡ ಬೇಡ, ಎಲ್ಲ ನೀವು ಹೇಳ್ಬೇಕು. ಎಲ್ಲ ಇವಳು ಹೇಳೋದ್ರಿಂದ ಒಳ್ಳೇದಾಗ ಎಲ್ಲ ಸತ್ಯ ಇವಳು ಗೊತ್ತಾದ್ರೆ ಮಾತ್ರ ಶಿವಾನಿ ಸಾಯಿಸಿದವರ ನಾನು ಹುಡುಕೋದಕ್ಕೆ ಸಾಧ್ಯ.